ಲೋಕ ಗೆಲ್ಲಲು ಬಿಜೆಪಿ ಇಡಿ ಅಸ್ತ್ರ, ಮೋದಿಗೆ ದೀದಿ ಎಸ್ತಿದ್ದಕ್ಕೆ ಸವಾಲ್, ಕೇಂದ್ರ ಬಜೆಟ್ ಬಗ್ಗೆ ಕೈ ಕೆಂಡಾಮಂಡಲ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿರುವ ಮಧ್ಯಂತರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಹೊಸ ಘೋಷಣೆಗಳನ್ನೇನು ಘೋಷಿಸಿಲ್ಲ. ಇದರಿಂದ ರಾಜ್ಯ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಅಷ್ಟೇ ಅಲ್ಲ, ಕೆಲ ಪ್ರಮುಖ ಅಂಶಗಳನ್ನು ಬೊಟ್ಟು ಮಾಡಿ ರಾಜ್ಯದ ಜನರ ಗಮನ ಸೆಳೆಯುತ್ತಿದೆ. ಮತ್ತೊಂದು ಕಡೆ ಕೇಂದ್ರ ಬಿಜೆಪಿ ಸರ್ಕಾರ ಲೋಕಸಭಾ ಚುನಾವಣೆಯನ್ನು ಗೆಲ್ಲಲು ವಿಪಕ್ಷಗಳ ವಿರುದ್ಧ ಇಡಿಯನ್ನು ಚೂ ಬಿಡ್ತಿದೆ. ಈ ಬಗ್ಗೆ ವೆಸ್ಟ್ ಬೆಂಗಾಲ್ ಸಿಎಂ ಮಮತಾ ಬ್ಯಾನರ್ಜಿ ಮೋದಿಗೆ ಸವಾಲ್ ಹಾಕಿದ್ದಕ್ಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಭೂ ಹಗರಣ ಪ್ರಕರಣದಲ್ಲಿ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೆನ್ ಅವರನ್ನ ಜಾರಿ ನಿರ್ದೇಶನಾಲಯ ಬಂಧಿಸಿದ ಬೆನ್ನಲ್ಲೇ ವೆಸ್ಟ್ ಬೆಂಗಾಲ್ ಸಿಎಂ ಮಮತಾ ಬ್ಯಾನರ್ಜಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲು ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಹಾಕುತ್ತಿದೆ ಅಂತೇಳಿ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ನನ್ನನ್ನ ಜೈಲಿಗೆ ಕಳಿಸಿದ್ರೆ ಅದರಿಂದ ಹೊರಬರುತ್ತೇನೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಸವಾಲಿಸುತ್ತಿದ್ದಾರೆ. ಒಂದು ಅಂದಾಜಿನ ಪ್ರಕಾರ 2014ರಿಂದ 2022ರವರೆಗೂ ದೇಶದಲ್ಲಿ 3000ಕ್ಕೂ ಹೆಚ್ಚು ಇಡಿ ದಾಳಿಗಳಾಗಿವೆ. ಇದರಲ್ಲಿ 95% ದಾಳಿಗಳು ವಿಪಕ್ಷಗಳ ಸದಸ್ಯರುಗಳ ಮೇಲೆಯೇ ಆಗಿವೆ. ಮತ್ತು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಕಳೆದ 17 ವರ್ಷಗಳಲ್ಲಿ ಇಡಿ ದಾಖಲಿಸಿರುವ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳ ಸಂಖ್ಯೆ 5400. ಆದ್ರೆ ಶಿಕ್ಷೆಯಾಗಿದ್ದು ಕೇವಲ 23 ಪ್ರಕರಣಗಳಲ್ಲಿ ಅನ್ನೋ ಮಾತುಗಳು ಹರಿದಾಡ್ತಿವೆ. ಹೀಗಾಗಿ ಮೋದಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಕಿಡಿಕಾರುತ್ತಿವೆ. ಹೀಗೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ದೇಶಾದ್ಯಂತ ವಿಪಕ್ಷಗಳ ಸದಸ್ಯರುಗಳ ಮೇಲೆ ಒಂದು ಕಡೆ ಇಡಿ ದಾಳಿಗಳು ನಡೆಯುತ್ತಿದ್ರೆ, ಮತ್ತೊಂದು ಕಡೆ ನಿನ್ನೆಯ ಕೇಂದ್ರ ಬಜೆಟ್ ಬಗ್ಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಅಸ್ತ್ರ ಪ್ರಯೋಗಿಸಿದೆ. ಹಾಗಾದ್ರೆ ಆ ಟ್ವೀಟ್ಗಳೇನಿದೆ ಗೊತ್ತಾ? ಕೇಂದ್ರ ಬಿಜೆಪಿ ಸರ್ಕಾರದ ಬಜೆಟ್ನಲ್ಲಿ ಹೊಸತೇನೂ ಇಲ್ಲ. ಹಿಂದಿನ ಬಜೆಟ್ ಪ್ರತಿಯನ್ನೇ ಮತ್ತೊಮ್ಮೆ ಓದಿದ್ದಾರಷ್ಟೇ. ಹೊಸ ಚಿಂತನೆಗಳು, ಹೊಸ ಯೋಜನೆಗಳಿಲ್ಲದ ಈ ಬಜೆಟ್ನಿಂದ ತಿಳಿಯುವುದೇನೆಂದ್ರೆ, ಬಿಜೆಪಿಗೆ ಭಾರತದ ಭವಿಷ್ಯದ ದೂರದೃಷ್ಟಿಯೂ ಇಲ್ಲ, ದೇಶ ಕಟ್ಟುವ ಮಹತ್ವಾಕಾಂಕ್ಷೆಯೂ ಇಲ್ಲ ಅನ್ನೋದು. ಬಾಟಲಿಯೂ ಹಳೆದು, ವೈನೂ ಹಳೆಯದ್ದು ಎನ್ನುವಂತಿದೆ ಈ ಬಜೆಟ್ಟು. ಇನ್ನು ಕರ್ನಾಟಕದಿಂದ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸುವ ಒಕ್ಕೂಟ ಸರ್ಕಾರ ಮರಳಿ ಕರ್ನಾಟಕಕ್ಕೆ ಕೊಡುತ್ತಿರುವುದು ಚಿಪ್ಪು ಮಾತ್ರ. ಕನ್ನಡಿಗರ ಬೆವರಿನ ಹಣವನ್ನ ಕನ್ನಡಿಗರಿಗೆ ಸಾಲವಾಗಿ ನೀಡುವುದು ಯಾವ ಸೀಮೆಯ ಅರ್ಥಶಾಸ್ತ್ರ? ಹಿಂದಿನ ಬಜೆಟ್ ಅನ್ನೇ ಇಂದು ಓದಿದ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಆಯ್ಕೆಯಾದ ಋಣಕ್ಕೆ ದ್ರೋಹ ಮಾಡಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ. ಅಷ್ಟೇ ಅಲ್ಲ, ದೇಶವನ್ನು ಸಾಲದಲ್ಲಿ ಮುಳುಗಿಸುವುದು, ರಾಜ್ಯಗಳನ್ನು ಸಾಲದಲ್ಲಿ ಸಿಲುಕಿಸುವುದು ಇದು ಕೇಂದ್ರ ಸರ್ಕಾರದ ಕುಟಿಲ ಆರ್ಥಿಕ ನೀತಿ. ಕೇವಲ 10 ವರ್ಷಗಳ ಆಡಳಿತದಲ್ಲಿ 150 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿದ ಮೋದಿ ಸರ್ಕಾರ ರಾಜ್ಯಗಳಿಗೆ ಸಾಲ ನೀಡುತ್ತದೆಯಂತೆ. ರಾಜ್ಯಗಳಿಗೆ ಅನುದಾನ ಕೊಡುವ ಬದಲು ಸಾಲ ಕೊಡೋದು ದುಷ್ಟತನವಲ್ಲದೆ ಇನ್ನೇನು ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ವಿಪಕ್ಷಗಳ ನಾಯಕರುಗಳ ಮೇಲೆಯೇ ಇಡಿ ದಾಳಿಗಳನ್ನು ಹೆಚ್ಚಾಗಿ ಮಾಡಿಸುತ್ತಿದೆಯಾ? ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಮಂಡನೆಯಾದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಯಾವುದೇ ಕೊಡುಗೆ ನೀಡದಿರುವುದರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.